ಭ್ರಷ್ಟ ಅಂಥವ್ರಿಗೆ ಯೋಗ ಭ್ರಷ್ಟ ಅಂತ ಹೇಳೋದು. ಯೋಗ ಭ್ರಷ್ಟನಿಗೆ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಅವನು ಶುರು ಮಾಡಿಬಿಡ್ತಾನೆ ಯೋಗ. ಎಲ್ಲಿ ಸ್ಟಾಪ್ ಮಾಡಿದ್ದ ಅಲ್ಲದೆ ಕಂಟಿನ್ಯೂ ಮಾಡ್ತಾನೆ. ಸೊ ಅದಕ್ಕೆ ಓಶೋ ರಜನೀಶ್ ಕೇಳಿದಿರಾ? ರಜನೀಶ್ ಹುಟ್ಟಿದಾಗ ಮಗು ಹುಟ್ಟಿತು, ತಾಯಿಗೆ ಮುಟ್ಟಿದಾಗ 10 ದಿವಸ ಹಾಲು ಕುಡ್ದೇ ಇಲ್ಲ ಮಗು ತಾಯಿದು. 10 ದಿವಸ ಹಾಲು ಯಾಕೆ ಕುಡ್ದಿಲ್ಲ ಅಂತ ಕೇಳಿದ್ರು. ಓಶೋ ಏನು ಹೇಳಿದ್ರು, ನಾನು ಹಿಂದಿನ ಜನ್ಮದಲ್ಲಿ ಬುದ್ಧಿಸ್ಟ್ ಸನ್ಯಾಸಿ ಆಗಿದ್ದಾಗ 21 ದಿವಸ ಉಪವಾಸ ವ್ರತ ತಗೊಂಡದ್ದು, 11 ದಿವಸ ಸತ್ತೆ. ಆ ಹುಟ್ಟಿದ ಕೂಡಲೇ 10ನೇ ದಿವಸ 10 ಕಂಟಿನ್ಯೂ ಮಾಡಬೇಕಾಗಿತ್ತು, ಅದಕ್ಕೆ ಕಂಟಿನ್ಯೂ ಮಾಡಿದೆ ಅಂತ. ಏನಾಗುತ್ತೆ, ನೀವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ, ಒಳ್ಳೆ ಕೆಲಸ. ಸೊ ಹಾಗಾಗಿಬಿಟ್ಟು ಯೋಗ ಮಾರ್ಗದಲ್ಲಿ ಹೋಗಿ ಯಾರೂ ತೊಂದರೆಗೆ ಒಳಗಾಗಿಲ್ಲ. ಈ ಜನ್ಮದಲ್ಲಿ ಸಿದ್ಧಿ ಸಿಕ್ಕಿದ್ರೆ ಮುಕ್ತಿ, ನೀವೇ ಬೆಳಕಾಗ್ಬಿಡ್ತೀರ. ಇಲ್ಲ ಎಲ್ಲಾದರೂ ಆಗಿಲ್ಲ, ಸಾವು ಬಂದರೂ ಅದು ಭಗವಂತ ಏನು ಮಾಡ್ತಾನೆ, ನಿಮ್ಮ ಮುಂದಿನ ಜನ್ಮದಲ್ಲಿ ಒಳ್ಳೆ ಮಾರ್ಗ ಕೊಡ್ತಾನೆ. ಸೊ ಒನ್ ಹೂ ಗೋಸ್ ಇನ್ ದ ಪಾತ್ ಆಫ್ ಯೋಗ ಬಟ್ ಡಸಂಟ್ ರಿಯಲೈಸ್ ಫುಲ್ಲಿ, he is called yoga brashta. He is born in a family where he can continue carry forward his yoga. That's the story of Osho. After taking birth, 21 days he didn't take 10 days he didn't drink milk of mother. Somebody asked him why. He said, in last life I was a Buddhist monk. I undertook a fasting of 21 days, but I died on the date 11th day. So after birth I wanted to continue for 10 more days. Okay, so then what happened, that continues. So one who takes the path of nivritti, okay, he will continue to be protected by universe. But one who takes the path of pravritti, one who takes the path of pravritti, station, it doesn't come out easily. So he gets into a cycle of birth and rebirth. Repeat with me. Punarapi jananam, punarapi maranam, punarapi janani, jatare shayanam, punarapi janani, jatare shayanam. So one who goes on the pravritti marga is a path of stress. He may be doing good karma. Okay, I'm not speaking he may be doing only bad karma. He may do good karma or bad karma, but mind is stressful, so he keeps on repeating cycle of birth, death, in between transiting through sarga, heaven or hell, and keeps on continuing. This continues for a long period of time. ಗೊತ್ತಾಯ್ತಾ? ನಿವೃತ್ತಿ ವರ್ಗ ಮನಸ್ಸು ಶಾಂತ ಆದವರಿಗೆ ಅವನು ಯೋಗ ಭ್ರಷ್ಟ, ಅವನಿಗೆ ಏನು ಸಿದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ ಅವನು ಯೋಗ ಭ್ರಷ್ಟ. ಮುಂದಿನ ಜನ್ಮದಲ್ಲಿ ಅವನು ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಮಾಡ್ತಾನೆ. ಆಯ್ತಾ? ಸೊ ಯೋಗ ಭ್ರಷ್ಟ ದೆನ್ ಲೆಟ್ ಅಸ್ ಟೇಕ್ ದಿ ಪಾತ್ ಆಫ್ ಯೋಗ. ಯೋಗದಲ್ಲಿ ಸಿದ್ಧಿ ಆಯಿತು. ಓಕೆ, somebody realizes in this lifetime itself, ಈ ಲೈಫ್ ಜೀವನದಲ್ಲಿ ಅವನು ಸಿದ್ಧಿ ಆಯಿತು. ಸಿದ್ಧಿಯಲ್ಲಿ 2 ರೀತಿಯ ಸಿದ್ಧಿಗಳು, ಸವಿಕಲ್ಪ ಮತ್ತು ನಿರ್ವಿಕಲ್ಪ ಮತ್ತು ಸಹಜ. ಸವಿಕಲ್ಪ, ನಿರ್ವಿಕಲ್ಪ, ಸಹಜ, 3 ರೀತಿಯ ಸಿದ್ಧಿಗಳು. ಏನು? ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಮತ್ತು ಸಹಜ ಸಮಾಧಿ, ಇದು 3 ಯೋಗದಲ್ಲಿ ಸಿದ್ಧಿ. ಏನು ಸಿದ್ಧಿ ಅಂದರೆ, ಸವಿಕಲ್ಪ ಸಮಾಧಿ ಅಂದರೆ ಮನಸ್ಸು ಅತ್ಯಂತ ಶಾಂತ ಸ್ಥಿತಿಗೆ ಹೋಗುತ್ತೆ, ಪುನಃ ವಾಪಸ್ ಬರ್ತದೆ. ಮನಸ್ಸು ಅತ್ಯಂತ ಶಾಂತ ಸ್ಥಿತಿಗೆ ಹೋಗುತ್ತೆ, ವಾಪಸ್ ಬರ್ತದೆ, ಅಲ್ಲೇ ನಿಲ್ಲಲ್ಲ. ನಿರ್ವಿಕಲ್ಪ ಸಮಾಧಿ, ಮನಸ್ಸು ಪೂರ್ತಿ ಶಾಂತಿ ಆಗಿಬಿಡ್ತದೆ, ಭಾಳ ಹೊತ್ತು ಆಮೇಲೆ ಬರ್ತಾನೆ. ಸಹಜ ಸಮಾಧಿ ಅಂದರೆ ಸದಾ ಕಾಲ ಕಣ್ಣು ತೆರೆದಿರಲಿ, ಕಣ್ಣು ಮುಚ್ಚಿರಲಿ, ನಡೆದಿರಲಿ, ನಡೀತಾ ಇರಲಿ, ಶಾಂತಿಯನ್ನು ಅನುಭವಿಸ್ತಾ ಇರ್ತಾರೆ. ಇದು ಸಹಜ ಸಮಾಧಿ. ಸೊ ಸಿದ್ಧಿಯಲ್ಲಿ 3 ರೀತಿಯ ಸಿದ್ಧಿಗಳು, ಸವಿಕಲ್ಪ, ನಿರ್ವಿಕಲ್ಪ, ಸಹಜ. ಓಕೆ, the realizations of 3 types: savikalpa, nirvikalpa, sahaja. Savikalpa means momentarily he gets the experience of the higher, comes back. Nirvikalpa means long time he gets the experience of divine and comes back. Sahaja means it becomes his natural state. Walking, talking, drinking, doing any work, he will experience deep peace and bliss. That's called sahaja. The one who has gone through sahaja samadhi, one who is living in sahaja samadhi, is called ಜ್ಞಾನಿ, mukta. Are we clear? ಯಾರು ಸಹಜ ಸಮಾಧಿಯಲ್ಲಿ ಇರ್ತಾರೋ ಅವರಿಗೆ ಜ್ಞಾನಿ ಅಂತ ಹೇಳೋದು. ಆ ಜ್ಞಾನಿಯೇ ಭಗವಂತನ ಸ್ವರೂಪ, ಆ ಜ್ಞಾನಿಯೇ ಭಗವಂತನ ಸ್ವರೂಪ. ಅವರಿಗೆ ನಾವು ಮಹಾತ್ಮರು ಅಂತ ಹೇಳೋದು. ಒನ್ ಹೂ ಅಟೈನ್ಸ್ ದಟ್ ಪೀಸ್ ವೈಲ್ ಅಲೈವ್, ಹಿ ಈಸ್ ಕಾಲ್ಡ್ ಜೀವನ್ ಮುಕ್ತ, ಹಿ ಈಸ್ ಲಿಬರೇಟೆಡ್ ಒನ್, ಹಿ ಈಸ್ ಮಹಾತ್ಮ. ಅಂಥವ್ರಿಗೆ ಮಹಾತ್ಮ ಅಂತ ಹೇಳೋದು. ಅಂಥವ್ರಿಗೆ ನಾವು ಗೌರವ ಕೊಡೋದು. ರಮಣ ಮಹರ್ಷಿಗಳು, ಆಯಿತಾ, ಸ್ವಾಮಿ ಮುಕ್ತ, ಇವರು ಯಾರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಅಂತ ಮಹಾತ್ಮರಿಗೆ ಗೌರವ ಯಾಕೆ ಕೊಡ್ತೇವೆ? ಅವ್ರು ಜೀವನ್ ಮುಕ್ತರು. ಜೀವನ್ ಮುಕ್ತರು ಎಲ್ಲಿ ಹೋಗ್ತಾರೆ ಸತ್ತ ಮೇಲೆ?
ಅವ್ರು ಎಲ್ಲಿ ಹೋಗಲ್ಲ. The person who is liberated will not go anywhere because he has realized his own self here. Understand? ಜೀವನ್ ಮುಕ್ತ ಸತ್ವೇಲೆ ಎಲ್ಲಿ ಹೋಗ್ತಾರೆ? ಎಲ್ಲೂ ಹೋಗಲ್ಲ. ಯಾಕಂದ್ರೆ ಆತ್ಮ ಜ್ಞಾನ ಇಲ್ಲೇ ಬಂದ್ಬಿಟ್ಟಿದೆ. ಆತ್ಮ ಎಲ್ಲ ಕಡೆ ಇದೆ, ಆತ್ಮ ಇಲ್ಲೇ ಬಂದ್ಬಿಟ್ಟಿದೆ. ಸೊ ಯಾರು ಜೀವನ್ ಮುಕ್ತರೋ ಅವರು ಇರುವ ಜಾಗವೇ ವೈಕುಂಠ. The place where a liberated enlightened being lives, that place is called Vaikuntha. That place is called Kailasa. ಯಾರು ಜೀವನ್ ಮುಕ್ತರ ಇರುವ ಜಾಗ ಇದೆಯಲ್ಲ ಅದೇ ವೈಕುಂಠ, ಅದೇ ಕೈಲಾಸ. ಯಾಕಂದ್ರೆ ಅವ್ನು ಆತ್ಮಜ್ಞಾನ ಪಡೆದು ಅಲ್ಲೇ ಮುಕ್ತರಾಗಿಬಿಟ್ಟಿದ್ದಾನೆ. ಅವನು ಎಲ್ಲಿ ಸತ್ವೇಲೆ ಎಲ್ಲೂ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅಲ್ಲಿ. there is no place to go. Right? You understand? ಯಾರು ಜೀವನ್ ಮುಕ್ತರಾಗ್ತಾನೆ ಅವನ ಪ್ರಾಣ ಎಲ್ಲೂ ಹೋಗುವುದಿಲ್ಲ. ಆ ಶರೀರದಲ್ಲಿ ಅಲ್ಲೇ ಪ್ರಾಣ ಕರ್ಗೋಗ್ಬಿಡ್ತದೆ. ಅವನಿಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಆ ಶಾಂತಿ ಆ ಆನಂದನ ಅಲ್ಲೇ ಅನುಭವಿಸ್ತಾನೆ. ಅವನಿರುವ ಜಾಗವೇ ಕೈಲಾಸ, ವೈಕುಂಠ. ಆ ಮಹಾತ್ಮರಿರೋ ಜಾಗವೇ ವೈಕುಂಠ, ಕೈಲಾಸ. ಅವ್ರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಯಾಕಂದರೆ ಆತ್ಮಜ್ಞಾನ ಬಂದ್ಬಿಟ್ಟಿದೆ. Understood what I'm saying? One who is liberated, his prana doesn't go to anywhere. There's nowhere to go. Okay? So the place where he stays becomes the Vaikuntha. The place where he stays becomes the Kailasa. Okay? That's why after renouncing the body, where will the Atma, see, this concept of Atma, this Atma is coming from the concept of TV serials. A lot of TV serials you are seeing. Atma has gone from somewhere else to somewhere. Atma is everywhere. Okay? Mind goes from one place to other place. That mind merges with Atma and so he has attained peace there. Doesn't go anywhere, mind. Okay? So this is ಇದು ಯಾರ ಕಥೆ? ಜೀವನ್ ಮುಕ್ತನ ಕಥೆ. ಜೀವನ್ ಮುಕ್ತನಿಗೆ ಉತ್ತರಾಯಣ ಮಾರ್ಗನೋ ದಕ್ಷಿಣಾಯನ ಮಾರ್ಗನೋ? ಅವನೇ ಮಾರ್ಗಪ್ಪ. ಆಯ್ತಾ? ಅವನೇ ಮಾರ್ಗ, ಅವನೇ ಬೆಳಕು. ಅವನಿಗೆ ಉತ್ತರಾಯಣ ಮಾರ್ಗವಿಲ್ಲ, ದಕ್ಷಿಣಾಯನ ಮಾರ್ಗವಿಲ್ಲ. ಅವನು ಏನಾಗಿದೆ, ಮಾರ್ಗದ ಎಂಟು ಮುಟ್ಟಾಗ್ಬಿಟ್ಟಿದೆ. ಎಸ್ ರೀಚ್ ದ ಡೆಸ್ಟಿನೇಷನ್, ಗುರಿ ಮುಟ್ಟಾಗ್ಬಿಟ್ಟಿದೆ. ಉತ್ತರಾಯಣ ಮಾರ್ಗನೂ ಅಲ್ಲ, ದಕ್ಷಿಣ ಮಾರ್ಗದ. ಈಗ ಅವನೇ ಮಾರ್ಗ, ಅವನ ಮಾರ್ಗದಲ್ಲಿ ಜನ ಬಲಿಸು ಮಾಡ್ತಾರೆ. ಟೋಲ್ ಫ್ರೀ. Okay? A person who has become enlightened, there is no concept of Uttarayana Marga or Dakshina Marga. That is path of light, the path of darkness doesn't come to it. He himself becomes the way. He himself becomes the light. People start following him as the light. Are you clear? ಈಗ ಸವಿಕಲ್ಪ ಆದರೂ ನಿರ್ವಿಕಲ್ಪ ಸಮಾಧಿಲಿ ಸತ್ತೋರ್ ಕಥೆ ಏನು? ಅವ್ರು ಸವಿಕಲ್ಪ ಯೋಗ ಭ್ರಷ್ಟರಾದರೂ ಮುಂದಿನ ಜನರು ಕಂಟಿನ್ಯೂ ಮಾಡ್ತಾರೆ. ಸವಿಕಲ್ಪ ನಿರ್ವಿಕಲ್ಪ ಮುಟ್ಟಿದ್ರು ಅವ್ರೇನು ಮಾಡ್ತಾರೆ? ಸವಿಕಲ್ಪ ಅಂದರೆ ಅವ್ರಿಗೆ ಸವಿಕಲ್ಪ ಅಥವಾ ನಿರ್ವಿಕಲ್ಪ ಮುಟ್ಟಿದವರು ಅವರು ಕ್ರಮಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ದಟ್ಸ್ ಅ ಪಾತ್ ಆಫ್ ಪ್ರೋಗ್ರೆಸಿವ್ ಲಿಬರೇಷನ್. ದಟ್ಸ್ ಕಾಲ್ಡ್ ಕ್ರಮಮುಕ್ತಿ. ಅವರು ಉತ್ತರಾಯಣ ಕಾಲದಲ್ಲಿ ಇರ್ತಾರೆ. ದೇ ಟ್ರಾವೆಲ್ ಇನ್ ದಿ ಪಾತ್ ಆಫ್ ಲೈಟ್. ಅವ್ರಿಗೇನಾಗುತ್ತೆ, ದೇ ಗೋ ಟು ಹೈಯರ್ ಕಾನ್ಷಿಯಸ್ನೆಸ್, ನೆವರ್ ಟು ರಿಟರ್ನ್ ಬ್ಯಾಕ್. ಅಂದರೆ ಮೇಲಿನ ಲೋಕಕ್ಕೆ ಹೋಗ್ತಾರೆ ಅವರು. ಸೊ ದ ಪೀಪಲ್ ಹೂ ಹ್ಯಾವ್ ಅಟೈನ್ಡ್ ಸಮಾಧಿ ಟೆಂಪರಲಿ ಬಟ್ ನಾಟ್ ಅಟೈನ್ ಫುಲ್ ಎನ್ಲೈಟ್ಮೆಂಟ್, ದೇ ವಿಲ್ ಗೋ ಟು ಎ ಹೈಯರ್ ಸ್ಟೇಟ್. ಸಮಾಧಿ ಅನುಭವಿಸಿರ್ತಾರೆ ಬಟ್ ಮುಕ್ತಿ ಆಗಿರೋದಿಲ್ಲ, ಜ್ಞಾನಪೂರ್ತಿ ಬಂದಿಲ್ಲ. ಅವ್ರೇನಾಗ್ತಾರೆ, ಮೇಲಿನ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅವರು. ಬ್ರಹ್ಮಲೋಕದಲ್ಲೂ ಕೂಡ ಜನ್ಮ ಆಗ್ತದೆ. ಅಲ್ಲಿ ಕೂಡ ಸಾಧನೆ ಮುಂದುವರಿಸಿ ಅನಂತ ಕಾಲ ಸಾಧನೆ ಮಾಡಿ ಪುನಃ ಮುಕ್ತಿಯನ್ನು ಹೊಂತಾರೆ. ಅಲ್ಲಿಂದ ಪುನಃ ಭೂಲೋಕಕ್ಕೆ ವಾಪಸ್ ಬರೋದಿಲ್ಲ. ಗೊತ್ತಾಗಿದೆ? ಸೊ ಒನ್ ಹೂ ಹ್ಯಾಸ್ ಅಟೈನ್ಡ್ ಸವಿಕಲ್ಪ or ನಿರ್ವಿಕಲ್ಪ samadhi but not full enlightenment, he will go to a higher planetary system called Brahmaloka, higher consciousness called Brahmaloka, never to return back. He continues his practices in that loka until he attains liberation from that loka. Guruji, it's also said, no, those people who go to those lokas again come back at their own will as teachers or leaders. See, this is there's a difference there. There's a difference there. See, a person to become a teacher. Okay, so she has brought one question. I'll answer the question. So I'll just complete this path and then I'll come back to your question. You explain once again, the one who goes to the heaven marga and then actually achieves the freedom from their liberation. So somebody who has gone in yoga path but not attained anything higher, he will continue in the next life in the yoga path. That's called yoga prashta. Somebody has gone in yoga path but attained a state of samadhi, higher state of samadhi,
at will. It's called Nirvikalpa or Savikalpa. He goes in the path of light. It's called, and he goes to a higher planet system called Brahmaloka. Okay. From Brahmaloka he doesn't come back to the earth. So when he say doesn't come back to the earth, doesn't come back forcefully to the earth. You understand? Not because of the karma he comes back to the earth, but because of intention he comes back to the earth for teaching purpose. You understand? That is the difference. Okay? And when he comes back to earth also he doesn't accumulate more karma. That is the meaning of that. Understand? But then he is not liberated. He will continue to be there, and from there he will get liberated eventually. Whereas a Dani or Jivan Mukta will get liberated here itself. So clear ಆಯ್ತನಪ್ಪ? ಈಗ ಪ್ರಶ್ನೆ ಕೇಳಿದೆ, question What ಕೇಳಿದೆ. if he falls in the Brahmaloka? He doesn't fall. He can come back to earth for teaching purpose. But if he doesn't fall in karma? No. There's no karma there. There's only understanding, jnana there. Okay? Yes, question. For Jivan Mukta to happen here, he should have gone through a lot of cycles of Gnana and all that. Right. At that time, he would have somewhere attained that Nirvikalpa or Savikalpa. Then why does he come back to Bhuloka again to attain? No, that's what I'm saying. Jivan Mukta, when you speak of, He can just get liberated in Brahmaloka. No? Why come? for teaching purpose, guiding purpose, helping others. For people, he has a compassion to help others. Okay, I'll tell you. No, that was if he attained liberation in Brahmaloka, he would have got that opportunity to come here. But people who get Jivan Mukta here is halfway through their life or something like that. They will before they leave the body, they will complete all teachings. They will create so many more Jivan Muktas and go. They won't come back. So they will complete finish their job and go. Okay, I'll tell you, Jivan Muktas also have two ways. I'll tell you what they will do. Okay, there was Mother Sharda Devi. Sri Ramakrishna Paramahamsara ಪತ್ನಿ ಶಾರದಾ ದೇವಿ ಇದ್ರು. ಶ್ರೀರಾಮಕೃಷ್ಣ ಪರಮಹಂಸ ದೇಹ ತ್ಯಾಗ ಮಾಡಿದ್ಮೇಲೆ ಶಾರದಾ ದೇವಿ ಹತ್ರ ಬಂದು ಜನ ಮಂತ್ರ ದೀಕ್ಷೆ ಕೊಡಿ ಅಂತ ಕೇಳ್ತಾ ಇದ್ರು. ಶಾರದಾ ದೇವಿ ಎಲ್ಲರಿಗೂ ಕೊಡ್ತಾ ಇರಲಿಲ್ಲ ಮಂತ್ರ ದೀಕ್ಷೆ. ಓಕೆ, ದೀಕ್ಷೆ ಕೊಡ್ತಾ ಇರಲಿಲ್ಲ ಎಲ್ರಿಗೂ. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರಿಗೆ ಕೊಡ್ತಿರಲಿಲ್ಲ. ಆಗ ಅವ್ರು ಕೇಳಿದ್ರು, ಯಾಕೆ ಕೆಲವ್ರಿಗೆ ಕೊಡ್ತೀರಿ, ಯಾಕೆ ಕೆಲವ್ರಿಗೆ ಕೊಡಲ್ಲ ಅಂತ. ಅವ್ರೇನು ಹೇಳಿದರು, ಯಾಕೆ ಕೊಡಲ್ಲ? ಗುರುಗಳು ಮಂತ್ರ ದೀಕ್ಷೆ ಎಲ್ರಿಗೂ ಕೊಡಲ್ಲ, ಕೆಲವ್ರಿಗೆ ಮಾತ್ರ ಕೊಡ್ತಾರೆ, ಕೆಲವ್ರಿಗೆ ಕೊಡಲ್ಲ, ಯಾಕೆ ಕೊಡಲ್ಲ ಅಂತ ಕೇಳಿದ್ರು. ಯಾಕೆ? ಮಂತ್ರ ದೀಕ್ಷೆ ಕೊಡೋದು ಶಿಷ್ಯನಿಗೆ ಪ್ರಾಕ್ಟೀಸ್ ಮಾಡುವಂಥ ಮಂತ್ರ ಆಯಿತಾ. ನೀನು ಮಂತ್ರ ಪ್ರಾಕ್ಟೀಸ್ ಮಾಡಿದರೆ, ಮಂತ್ರವನ್ನು ಸಾಧನೆ ಮಾಡಿದರೆ ನಿಂಗೆ ಸಿದ್ಧಿ ಆಗೋರಿ, ಮುಕ್ತಿ ಆಗೋರಿ, ನಾನು ನಿಂಗೆ ಗೈಡ್ ಮಾಡ್ತೇನೆ ಅಂತ. ಪಕ್ಕನೆ ಅವನು ಮಧ್ಯ ಮಾಡಿಲ್ಲ, ಅವನು ಎಷ್ಟು ಜನ್ಮ ಬರ್ತಾನೆ ಅಷ್ಟು ಜನ್ಮ ನಾನು ಬಂದವನಿಗೆ ಗೈಡ್ ಮಾಡಬೇಕು. ಅದು ನನ್ನ ಕಮಿಟ್ಮೆಂಟ್. ಯಾರಿಗೆ ಬಂದರ, ಗುರುವಿಗೋ ಶಿಷ್ಯನಿಗೋ? ಓಕೆ, ಸೊ Sharada Devi, Ramakrishna Paramahamsa's wife, mother Sharada Devi. After Ramakrishna Paramahamsa passed away, people called Sharada Devi as Guru, mother. Many people came for initiation, Diksha, from Mother Sharada Devi. She used to give Diksha to some people and she doesn't give Diksha to some people. Okay. Then people asked her, why you are giving Diksha to somebody and why you don't give Diksha to somebody else? Then she said, I will give Mantra Diksha with the intention that the person who takes Diksha will practice it and realize and go to moksha. Now, for that, more commitment is there from Guru than Shishya. So Guru is more committed. Guru is committed. Once Guru gives a Diksha, Guru is committed to the liberation of Shishya. That means Shishya doesn't do practice for 10 lifetimes. Guru has to come and guide him for 10 lifetimes. Okay, this is not karma. This is actually responsibility, intention. Did you understand, everybody? So many gurus are still guiding so many. If you teach wrong kind of Shishyas, Gurus will never get liberated. So did I answer your question? Yes or no? No. What was the question? Huh? What is the difference between yoga prashtaru and yoga? Yoga prashta means somebody did a practice of yoga. Okay. He undertook something, but he has not reached a state of higher realization. Right? Yoga, you can make. There are. How many yoga practitioners are in India today, or worldwide? Many people practice yoga.
but they don't have a concept of higher consciousness. The yoga practice, what they do? I have back pain. I practice yoga. I have indigestion problem. I practice yoga. I have stress in my office. I can't stand my boss. I practice yoga. I do a little bit breathing practice. I become peaceful. Whenever boss comes, I take a deep breath. Peace. People practice yoga for many reasons. Okay, they'll get experience, bit benefit, but they will not attain that liberation. They are called yoga brashtas. Whereas person who has attained higher consciousness is called Siddha Purusha. Siddhis are of two types, Savikalpa and Nirvikalpa. They are not final, ultimate. Sahaja Samadhi or Jivan Mukti is the ultimate. Very few people, very rare souls attain that. Manushyanam Sahasreshu Kaschinma Yatati Siddhaye Yatatamaphi Siddhanam Kaschinma Veti Tattvataha. ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಅದರಲ್ಲಿ ಭಗವಂತನ ಕಾಣಬೇಕು ಅನ್ನೋ ಆಸೆ ಅವರು ಬಹಳ ಕಡಿಮೆ. ಓಕೆ, ಅವರು ಕೂಡ ಯೋಗ ಸಾಧನೆ ಮಾಡ್ತಾರೆ. ಯಾತಕ್ಕೋಸ್ಕರ? ಸ್ವಲ್ಪ ಮನಸ್ಸಿಗೆ ಶಾಂತ ಆಗಲಿ, ರೋಗ ಗುಣ ಆಗಲಿ ಅಂತ. ಅವ್ರು ಸಾವಿರಾರು ಜನರಲ್ಲಿ ಭಗವಂತನಿಗೋಸ್ಕರ ಕಾಣಲಿಕ್ಕೆ ಪ್ರಯತ್ನ ಮಾಡೋರು ಕಡಿಮೆ ಜನ, ಅದರಲ್ಲೂ ಸಿದ್ಧಿಯನ್ನು ಪಡೆಯೋರು ಇನ್ನೂ ಕಡಿಮೆ ಜನ. ಗೊತ್ತಾಯ್ತಾ? There are the world has billions of people, and most of the people are comfortable with the life as usual, and they practice yoga not for higher realization, but for taking care of stress from wife or boss or husband. Some stress they want to relieve. Okay, not for higher consciousness. But those who try for higher consciousness, very few people become successful. They become liberated. Those who have attained some higher consciousness but not fully liberated, they will go to higher level lokas. Okay. Any questions? Yes or no? What is the question? No, my question is, you said people will go to Brahma Loka and then they'll get liberated. Why is it that people here, they'll do sadhana for 20-30 years and then they will become Jivan Mukta? When instead they can just get liberated in Brahma Loka. Why come here, do 30 years or 40 years and then get liberated? No. So, okay. Those who are actually because they have already done everything in Brahma Loka, why again 20-30 years and all? So then that brings the concept of two types of liberation, Sadhyo Mukti and Krama Mukti. The Mukti itself is of two types, Sadhyo Mukti and Krama Mukti. Krama Mukti means step by step liberation, which is actually path of Karma Yoga or Bhakti Yoga, where you go closer and closer to God and get liberated. The closer and closer to God is called Brahmaloka. Those who are path of Jnana, which is called Sadhyo Mukti, liberation here, they go for one birth, get Jnana and liberated. That's called Jnana Marga. There is no concept for them to go anywhere else. That is their decision. They are understanding in sadhana. Okay. So are we clear? Now let me ask the question. How many ways of living are there? Two. What is that called? Nivritti Marga. Nivritti Marga? In English? Path of tension? Path of peace. Okay? There's path of light and path of darkness. Uttarayana Marga, Dakshinayana Marga. So Dakshinayana Marga, people who die in Dakshinayana Marga means way of living. Where do they go? Hell. Heaven or hell, depending on karma they have done, they go to heaven or hell, again take birth. They go through repeat cycle of birth. Punarapi Jananam, Punarapi Maranam. Okay? So people who are on the path of light, Uttarayana Marga, they are going in which, how many paths are there for them? Four. Yoga Marga. Dana Yoga, Bhakti Yoga, Kriya Yoga, Karma Yoga. So those people, where they are actually called on the path of light. When they die, they will go to, if they are on Krama Mukti, gradual liberation, they will go to Brahma Loka.
If they are path of Sadhu Mukti or instant liberation through Jnana, they take one more birth and get enlightened. For example, Ramana Maharshi, Sri Ramana Maharshi. At the age of 18, he got self-realization. Okay. So this is the overall summary of Makara Sankranti. Any questions on Makara Sankranti now? Makara Sankranti ಬಗ್ಗೆ ಪ್ರಶ್ನೆ ಇದೆಯಾ? ಅದು ಲೈಟ್ ಟು ಲೈಟ್, ಲೈಟ್ ಟು ಡಾರ್ಕ್ನೆಸ್, ಡಾರ್ಕ್ನೆಸ್ ಟು ಲೈಟ್, ಡಾರ್ಕ್ನೆಸ್ ಟು ಡಾರ್ಕ್ನೆಸ್. 4 ways ಇದೆ, ಲೈಟ್ ಟು ಲೈಟ್. ಹೇಳಿ ನೀವು ಹೇಳಿ. What is telling is 2 paths. The path of light, path of darkness. There are 4 paths. Light to light, light to darkness, darkness to darkness, darkness to light. Prabhuji, Makara Artha. Makara is Capricorn. That's a constellation. Dhanu Rashi, Makara Rashi. Okay. The sun appears to be moving towards the Capricorn. Okay, that's a physical movement. But actually, Uttarayana Marga and Dakshinayana Marga is psychological movement. Okay, now I'll ask the final question. Bhishma, Uttarayana ಕಾಲಕ್ಕೆ ಕಾದದ್ದು ಸರಿಯೋ ಅಂತ ಪ್ರಶ್ನೆ. Actually not necessary because he was already living that. Okay, so you got the question now. First I start with the question of story of Bhishma. And I told you Uttarayana and Dakshinayana is psychological, not physiological. Are you clear? Then Understand? why did he wait? Then why did he wait? That is the question. Now this is the question like Betala question. You have to answer the after the answer. It was not necessary. Then why did he? Okay, so is the question clear to you all? Why did Bhishmacharya, if it's Uttarayana and Dakshinayana is internal, psychological, then why did Bhishmacharya wait till Uttarayana? Why Uttarayana Kala is called Punya Kala? Daytime for God. Huh? It's a daytime for God. Okay. So 360 days or 365 days of the year is divided into 2. 180, 180. ವರ್ಷದ 360 ದಿವಸ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ 2 ಡಿವೈಡ್ ಮಾಡಿದ್ರು. 180, 180. ಅದು ಉತ್ತರಾಯಣ, ದಕ್ಷಿಣಾಯನ ಅಂತ ಹೇಳಿದ್ರು. ದಕ್ಷಿಣಾಯನ ಕಾಲ ದೇವತೆಗಳಿಗೆ ಕತ್ತಲೆಯ ಕಾಲ, ಉತ್ತರಾಯಣ ಕಾಲ ದೇವತೆಗಳಿಗೆ ಬೆಳಗಿನ ಕಾಲ ಅಂತ ಹೇಳಿದ್ರು. ದೇವತೆಗಳಂದರೆ ನಮಗಿಂತ ಮೇಲಿನ ಶಕ್ತಿಗಳು. ಪರಮಾತ್ಮ ಅಲ್ಲ, ಪರಬ್ರಹ್ಮ ಅಲ್ಲ, ಪರಬ್ರಹ್ಮನ ಶಕ್ತಿಗಳು, ಭಗವಂತನ ಶಕ್ತಿಗಳು. ಆಯಿತಾ? ಸೊ ಈಗ ಭೀಷ್ಮಾಚಾರ್ಯರು ಯಾಕೆ ಕಾದರು ಅಂತ ಪ್ರಶ್ನೆ. ಸೊ ಪ್ರಶ್ನೆ ಫಸ್ಟ್ ಪ್ರಶ್ನೆ ಉತ್ತರ ಕೇಳ್ತೇನೆ. ಭೀಷ್ಮಾಚಾರ್ಯರು ಜ್ಞಾನಿಗಳೋ ಜೀವನ್ಮುಕ್ತರೋ? ಜೀವನ್ಮುಕ್ತರಾದರೆ ಎಲ್ಲಿ ಹೋಗೋ ಪ್ರಶ್ನೆ ಬರಲ್ಲ. ಅವರೇ ವೈಕುಂಠ. ಹಿ ವಾಸ್ ಎ ವೆರಿ ಅಡ್ವಾನ್ಸ್ ಸಾಧಕ ಬಟ್ ನಾಟ್ ಜ್ಞಾನಿ ಫಸ್ಟ್. ಆಯಿತಾ? ಭೀಷ್ಮಾಚಾರ್ಯರು ಆ ಸಾಧನೆಯಲ್ಲಿ ಒಂದು ಹಂತಕ್ಕೆ ಏರಿದವರು ಬಟ್ ಸಿದ್ಧಿ ಆಗಿಲ್ಲ. ಆಯಿತಾ? ಅವ್ರು ಜ್ಞಾನಿ ಅಂದರೆ ನಮ್ಮ ಈ ಆತ್ಮಜ್ಞಾನಿ ಅಲ್ಲ, ಜ್ಞಾನಿ, ಎಲ್ಲ ವಿಷಯ ಗೊತ್ತಿದೆ ಅವರಿಗೆ, ಸಾಧನೆ ಮಾಡಿದ್ದಾರೆ ಬಟ್ ಪೂರ್ತಿ ಮುಕ್ತಿ ಆಗಿಲ್ಲ ಫಸ್ಟ್. ಆಯಿತಾ? ಮುಕ್ತಿ ಆದರೆ ಮತ್ತೆ ಇಲ್ಲಿ ಹೋಗೋ ಪ್ರಶ್ನೆ ಬರಲ್ಲ. ದರ್ ಇಸ್ ನೋ ಕ್ವಶನ್ ಆಫ್ ಗೋಯಿಂಗ್ ಎನಿವೇರ್ ಎಲ್ಸ್. ಸೆಕೆಂಡ್, ಸಚ್ಚ ಸಾಧಕ, ಸಚ್ಚ ಜ್ಞಾನಿ. ಓಕೆ, ಹಿ ಈಸ್ ಎ ಪಾತ್ ಆಫ್ ಉತ್ತರಾಯಣ ಮಾರ್ಗದಲ್ಲಿದ್ದಾರೆ. ದಟ್ಸ್ ಇಂಟರ್ನಲಿ, ಅಂತರಂಗವಾಗಿ. ನಾವು ಹಿ ಹ್ಯಾಸ್ ಎ ಕಾನ್ಸೆಪ್ಟ್ ಆಫ್ ಎ ಹೈಯರ್ ಲೆವೆಲ್ ಲೋಕ. ಸೊ ಫಾರ್ ಸಚ್ ಎ ಪರ್ಸನ್, ದಿ ಕಾಸ್ಮಿಕ್ ಫೋರ್ಸಸ್ ಇನ್ ಉತ್ತರಾಯಣ ಕಾಲ ವಿಲ್ ಹೆಲ್ಪ್ ಹಿಸ್ ಜರ್ನಿ ಫರ್ದರ್ because nature facilitates that journey. You understand what I'm saying? For example, the person is not liberated means he is still subject to forces of nature. Understand? So for him, the cosmic energies, which are called devatas, will facilitate his onward journey to a higher level loka for such a person. That's why he waits till Uttarayana Kala. Or is it also because he has a sense of guilt for one or No, two no. instances which he couldn't? No, it's not because that were beyond his it's not because of guilt. It's because of facilitation. Okay, see, anybody can do sadhana. Okay, but sadhana with the appropriate time will be aiding that. For example, early morning sadhana will be helping. So cosmic forces also help in his onward journey. That's why he is waiting for Uttarayana Kala, because cosmos and individual, they coincide at that point of time. ಅರ್ಥ ಆಯ್ತಾ? ನಮ್ಮ ದೇಹ, ನಮ್ಮ ಮನಸ್ಸು ಪ್ರಕೃತಿಗೆ ಅನುಗುಣವಾಗಿ ಸ್ಪಂದಿಸ್ತದೆ. ಎಲ್ಲ ಪ್ರಾಣಿಗಳು ಕತ್ಲೆ ಹಾಕೊಂಡು ಮಲ್ಕೊಂಡು ಬಿಡ್ತವೆ, ಮನುಷ್ಯ ಪ್ರಾಣಿಗಳು ಬಿಟ್ಟರೆ. ಆಯಿತಾ? ಮನುಷ್ಯ ಪ್ರಾಣಿಗಳು ಓಡಾಡ್ತಾ ಇರ್ತವೆ ಅತ್ಲಾಗಿತ್ಲಾಗೆ. ಹೆಚ್ಚಿನ ಪ್ರಾಣಿಗಳೆಲ್ಲ ಕತ್ಲೆ ಹಾಕೊಂಡು ಮಲ್ಕೊಳ್ತವೆ, ಬೆಳಗ್ಗೆ ಹಾಕೊಂಡು ಎಚ್ಚರಾಗ್ತವೆ. ಆದರೆ ನಮ್ಮ ಮನಸ್ಸು ಪ್ರಕೃತಿಗೆ ಅನುಗುಣವಾಗಿ ಓಡಾಡ್ತಾ ಇರ್ತದೆ.
ಸೊ ಯಾರು ಮುಕ್ತನಾಗಿಲ್ಲ ಅವನು ಇನ್ನೂ ಪ್ರಕೃತಿಯ ಬಂಧನದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತಾನೆ, ಅದಕ್ಕೆ ಮುಕ್ತಿ ಆಗಿಲ್ಲ ಅಂತ ಹೇಳೋದು ಅವನಿಗೆ. ಅವನಿಗೆ ಏನು ಮಾಡ್ತದೆ, ಪ್ರಕೃತಿ ಮೋಕ್ಷ ಕಾಲಕ್ಕೆ ಸಹಾಯ ಮಾಡ್ತದೆ, ಅದಕ್ಕೆ ಉತ್ತರಾಯಣ ಕಾಲ. Understood what I'm saying? A person who is not liberated still means he is still under the forces of nature. For him, his onward journey will be facilitated by the forces of nature, divine force of nature, when he dies in Uttarayana Kala. That's why Bhishmacharya waited for Uttarayana Kala. In addition to inner journey, Fine tuning. fine tuning. Are you clear? ಎಲ್ರಿಗೆ ಅರ್ಥ ಆಯ್ತಪ್ಪ? ಸೊ 4 ಮಾರ್ಗಗಳು: ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಕ್ರಿಯಾಯೋಗ. ಅದರಲ್ಲಿ ಯಾರಿಗೆ ಸವಿಕಲ್ಪ ನಿರ್ವಿಕಲ್ಪ ಸಮಾಜ ಆಗಿರ್ತದೆ ಅವ್ರ ಮೇಲಿನ ಲೋಕಕ್ಕೆ ಹೋಲಿಕಾಗುತ್ತೆ. ಯಾರು ಜ್ಞಾನ ಮಾರ್ಗ ಹೋಗ್ತಾರೆ, ಸತ್ಯ ಮುಕ್ತಿಗಾಗಿ ಹೋಗ್ತಾರೆ, ಅವ್ರು ಇನ್ನೊಂದು ಜನ್ಮ ತಗೊಂಡು ಮುಕ್ತಿಯನ್ನು ಪಡ್ಕೊಳ್ತಾರೆ. ಯಾರು ಜ್ಞಾನಿಗಳಾಗ್ತಾರೆ ಅವ್ರು ಎಲ್ಲೂ ಹೋಗುವುದಿಲ್ಲ. ಇದು ಉತ್ತರಾಯಣದ ಫಲ, ಉತ್ತರಾಯಣ ಸಾಧನೆ. ಇನ್ನೂ ಒಂದಿದೆ, ದಕ್ಷಿಣಾಯಣ ಮತ್ತು ಉತ್ತರಾಯಣ. ದಕ್ಷಿಣಾಯನ ಕಾಲದಲ್ಲಿ ಏನು ಮಾಡ್ತಾರೆ ರೈತರು? ಬೆಳೆ ಬಿತ್ತಾರೆ. ಆ್ಯಂಡ್ ಉತ್ತರಾಯಣ ಕಾಲದಲ್ಲಿ ಫಲ ಬರ್ತದೆ. ರೈಟ್? ದಕ್ಷಿಣಾಯನ ಇಸ್ ದ ಪೀರಿಯಡ್ ವೇರ್ ದೇ ಆರ್ ಸೋಯಿಂಗ್, ದು ಫಾರ್ಮರ್ಸ್ ಸೋಯಿಂಗ್, ಆ್ಯಂಡ್ ಈ ಉತ್ತರಾಯಣ ದೇ ಗೆಟ್ ರೀಪ್ ದಿ ಹಾರ್ವೆಸ್ಟ್. ಸಿಮಿಲರ್ಲಿ ದಕ್ಷಿಣಾಯನ ಕಾಲ ಸಾಧನೆಗೆ ಒಳ್ಳೆಯ ಕಾಲ, ನಮಗೂ ಮನುಷ್ಯರಿಗೂ. ದಕ್ಷಿಣಾಯನ ಕಾಲ ಇಸ್ ಎ ವೆರಿ ಗುಡ್ ಪೀರಿಯಡ್ ಫಾರ್ ಸಾಧನ. ಓಕೆ, and because if you are not liberated, Uttarayana Kala becomes the time where fruits come, the enlightenment can happen or liberation can happen. Understand? It's a season of reaping the harvest of your sadhana. ಅರ್ಥ ಆಯ್ತಾ? ರೈತರು ಹೇಗೆ ಬೆಳೆ ಬಿತ್ತಿ ಉತ್ತರಾಯಣ ಕಾಲದಲ್ಲಿ ಫಲ ತೆಗೊಳ್ತಾರೋ ಹಾಗೆ ನಾವು ಸಾಧನೆಯನ್ನು ಮಾಡಿ ಬಿತ್ತಿ ದಕ್ಷಿಣಾಯನ ಕಾಲದಲ್ಲಿ ಅದರ ಫಲ ಉತ್ತರಾಯಣ ಬರಲಿಕ್ಕೆ ಅಲ್ಲಿ ಬಲಿ ಸರಿಯಾಗಿ ಸಿದ್ಧಿಯಾಗ್ತದೆ. ಅದಕ್ಕೆ ಬುದ್ಧನಿಗೆ ಜ್ಞಾನೋದಯ ಯಾವಾಗ? When did Buddha get enlightenment? ವೈಶಾಖ ಪೂರ್ಣಿಮಾ, ಉತ್ತರಾಯಣ ಕಾಲ. ಆಯಿತಾ? ಸೊ ನಿಮಗೆ ಜ್ಞಾನೋದಯ ಆಗಲಿಕ್ಕೆ ಒಳ್ಳೆ ಕಾಲ ಉತ್ತರಾಯಣ ಪುನಃ. ಯಾಕಂದರೆ ಬಿಕಾಸ್ ವಿ ಆರ್ ಜಸ್ಟ್ ಕಮಿಂಗ್ ಔಟ್ ಆಫ್ ನೇಚರ್ ಆಲ್ಸೋ ಫೆಸಿಲಿಟೇಟಿಂಗ್. ಬಟ್ ಇಫ್ ಯು ಡೈ ಇನ್ ಉತ್ತರಾಯಣ ಕಾಲ, ಇಟ್ ವಿಲ್ ಫೆಸಿಲಿಟಿ ಫಾರ್ ಆನ್ವರ್ಡ್ ಜರ್ನಿ ಆಲ್ಸೋ. ನೇಚರ್ ಕೋಆಪರೇಟ್ಸ್. ಎನಿ ಕ್ವಶನ್ಸ್? Death is not in our hand. But death is not in the normal person's hand. That death is not in the normal person's hand, but Bhishmacharya had a death under his control. Right? Everyone. So for us, the only possibility is we keep doing sadhana every day. Right? In fact, yesterday our Swamiji of our family, our Kula Guru, Sudhindra Tirtha Swamiji, passed away. He was ill. He was waiting till Uttarayana Kala to leave his body. Okay? He is 96 year? 92. He is 92-year-old. Okay? Right? He is waiting for Uttarayana Kala. Okay? So shall we close for the day? No, sir. Break. Break. You want a break? Okay? Just give a pause. Then we'll do dhyana for some time.